ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಫ್ರೆಂಡ್ಸ್, ಇವತ್ತು ಹೇಳ್ತಿರೋ ರೆಸಿಪಿ ಆಲೂ ಪರೋಟ ನನ್ನ ಫೇವ್ರೇಟ್. ಇದನ್ನು ಮಾಡಲಿಕ್ಕೆ ನಮಗೆ ಬಟಾಟೆ ಬೇಕು. ಆಲೂ 6 ದೊಡ್ಡ ಸೈಜಿನ ಬಟಾಟೆಯನ್ನು ತೊಗೊಂಡಿದ್ದೇನೆ. ಇದು ನಾನು 5 ಜನರಿಗೋಸ್ಕರ ಮಾಡ್ತಾಯಿದ್ದೇನೆ. ಸೊ 6 ಬಟಾಟೆ ತೊಗೊಂಡಿದ್ದೇನೆ. ಕುಕ್ಕರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ನೀವು ಗೋಬಿಯಲ್ಲಿ, ಕ್ಯಾಬೇಜಲ್ಲಿ, ಈರುಳ್ಳಿಯಲ್ಲಿ ಕೂಡ ಪರೋಟಗಳನ್ನು ಮಾಡ್ಕೊಳ್ಬೋದು. ಅದನ್ನು ಮುಂದೆ ನಾನು ಹೇಳ್ತೇನೆ. ಇವತ್ತು ಆಲೂ ಪರೋಟದ ರೆಸಿಪಿ ನೋಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಪ್ರತಿಯೊಬ್ಬರು ಒಂದು ಸಾರಿ ಟ್ರೈ ಮಾಡಲೇಬೇಕು ಈ ರೆಸಿಪನ್ನು. ಒಮ್ಮೆ ತಿಂದ್ರಿ ಅಂತಾದರೆ ಮಕ್ಕಳು ಯಾವಾಗಲೂ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ. ಈ ಥರ ಪೊಟ್ಯಾಟೊ ಮ್ಯಾಶರ್ ಒಂದು ಸಿಗ್ತದೆ. ಇದನ್ನು ಪಾವ್ ಭಾಜಿ ಮ್ಯಾಶರ್ ಅಂತ ಕೂಡ ಹೇಳ್ತೇವೆ. ಈ ಥರದೊಂದು ಎಕ್ವಿಪ್ಮೆಂಟ್ ನೀವು ತೊಗೊಂಡ್ರೆ ನಿಮಗೆ ಪೊಟ್ಯಾಟೊವನ್ನು ಚೆನ್ನಾಗಿ ಮ್ಯಾಶ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಗಂಟುಗಳಿಲ್ಲದ ಹಾಗೆ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಅರ್ಧ ಚಮಚ ಉಪ್ಪು ಸೇರಿಸ್ಕೊಂಡಿದ್ದೇನೆ. 1/4 ಚಮಚ ಗರಂ ಮಸಾಲೆ, ಇದು ಆಪ್ಷನಲ್, ಇಷ್ಟ ಇಲ್ಲದಿದ್ದವರು ಹಾಕೋದು ಬೇಡ. ಇಲ್ಲಿ ಅರ್ಧ ಚಮಚ ಮೆಣಸಿನ ಹುಡಿ, ರೆಡ್ ಚಿಲ್ಲಿ ಪೌಡರ್, ಇದರ ಬದಲು ನೀವು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಚಾಟ್ ಮಸಾಲ ಹಾಕಿಕೊಂಡಿದ್ದೇನೆ. ನೀವು ಆಮ್ಚೂರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಅರ್ಧ ಚಮಚ ಚಾಟ್ ಮಸಾಲ ನಾನು ಹಾಕಿದ್ದೇನೆ. ಜೀರಿಗೆ ಅರ್ಧ ಚಮಚ ಅಥವಾ ಅರ್ಧ ಚಮಚ ಜೀರಿಗೆಯ ಪೌಡರ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಬೋದು. ಇಲ್ಲಿ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೇನೆ, ಅರ್ಧ ಇಂಚು ಶುಂಠಿಯ ತುರಿ. ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪುಗಳನ್ನು ಕೂಡ ಇದಕ್ಕೆ ಹೆಚ್ಚಿ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಹತ್ರ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಫ್ಲೇವರ್ ಬರ್ತದೆ, ತುಂಬ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಈಗ ಇದೆಲ್ಲವನ್ನು ಒಟ್ಟಾಗಿ ನಾನು ಮ್ಯಾಶ್ ಮಾಡಿಕೊಂಡು ಇಡ್ತೇನೆ. ಇದನ್ನು ಒಂದು ಗಂಟುಗಳಿಲ್ಲದ ಹಾಗೆ ಕಲಿಸ್ಬೇಕು. ಯಾಕಂತ ಹೇಳಿದರೆ ಚಪಾತಿ ಮಾಡುವಾಗ, ಚಪಾತಿ ಲಟ್ಟಿಸುವಾಗ ಅದು ಹರಿತದೆ, ಪರೋಟ ಹರಿತದೆ. ಹಾಗಾಗಬಾರ್ದು ಅಂತಾದರೆ ಚೆನ್ನಾಗಿ ಗಂಟುಗಳಿಲ್ಲದಾಗೆ ಮ್ಯಾಶ್ ಮಾಡಬೇಕು. ಇಲ್ಲಿ ನಾನು ಇದರ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರು ಮಾಡ್ತೇನೆ. ಈ ಆಲೂಗಡ್ಡೆ ಮಿಶ್ರಣದ ಉಂಡೆಗಳನ್ನು ತಯಾರು ಮಾಡಿಡ್ತೇನೆ. ಮುಂದೆ ಇದೇ ಸೈಜಿನ ಹಿಟ್ಟಿನ ಬಾಲ್ಗಳನ್ನು ಕೂಡ ಮಾಡ್ಕೊಳ್ಬೇಕು, ಗೋಧಿ ಹಿಟ್ಟಿಂದ ಅಥವಾ ಮೈದಾ ಹಿಟ್ಟಿಂದ. ನೋಡಿ, ಆದಷ್ಟು ಎಲ್ಲವೂ ಸೇಮ್ ಸೈಜ್ ಇರುವ ಹಾಗೆ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ತೇನೆ. ಇದು ಹೂರಣ, ನಮ್ಮ ಆಲೂ ಪರೋಟದ ಹೂರಣ. ಇಲ್ಲಿ ನೋಡಿ, ಈ ಥರ ಬಾಲ್ಗಳನ್ನು ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೇನೆ. ಮನೆಯಲ್ಲಿ ಎಷ್ಟು ಜನರಿದ್ದಾರೆ, ಅವರಿಗೆ ಎಷ್ಟು ಬೇಕು. ನಿಜವಾಗಿ ಇದು ತುಂಬ ಟೇಸ್ಟಿಯಾಗಿ ತಯಾರಾಗ್ತದೆ. ಒಬ್ಬೊಬ್ಬರು 3 ರಿಂದ 4 ಪರೋಟವರೆಗೆ ಖಂಡಿತ ತಿಂತಾರೆ. ಸೊ ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಶೇರ್ ಮಾಡ್ತಿರೋ ರೆಸಿಪಿಗಳು ತುಂಬ ಸೆಲೆಕ್ಟಿವ್ ರೆಸಿಪಿಗಳು, ಎಲ್ಲವನ್ನ ಮಾಡಿ ಹಾಕ್ತಾ ಇಲ್ಲ. ದ ಬೆಸ್ಟ್ ರೆಸಿಪ್ಸನ್ನು ಮಾತ್ರ ಹಾಕ್ತಾ ಇದ್ದಾರೆ. ನೀವು ಟ್ರೈ ಮಾಡಿ. 1 ಗ್ಲಾಸ್ ದೊಡ್ಡ ನೀರನ್ನು ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಗೋಧಿ ಹಿಟ್ಟನ್ನು ಹಾಕೊಂಡು ಕಲಿಸಿದ್ದೇನೆ. ಮೈದಾ ಹಿಟ್ಟಲ್ಲಂತೂ ಇನ್ನೂ ಸೂಪರಾಗಿ ಬರ್ತದೆ, ಆದರೆ ನಾನು ಮೈದಾ ಸ್ವಲ್ಪ ಬಳಕೆ ಮಾಡೋದು ಕಡಿಮೆ. ಗೋಧಿ ಹಿಟ್ಟು ಮೈದಾಕ್ಕಿಂತ ಸ್ವಲ್ಪ ಬೆಟರ್ ಹೆಲ್ತ್ ವೈಸ್. ಸೊ ನಾನು ಚಪಾತಿ ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ನೀವು ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ. ಆಗ ನೀವು ಆಲೂವಿನ ಬಾಲ್ಗಳು ಎಷ್ಟು ದೊಡ್ಡದಾಗಿ ತಯಾರು ಮಾಡಿದ್ದೀವಿ ನೋಡಿ, ಸೇಮ್ ಸೈಜ್ ಇದು ಹಿಟ್ಟಿನ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಈಗ ನೀವು ಬಟಾಟೆಗೆ ಮಿಶ್ರಣಕ್ಕೆ ಎಷ್ಟು ತೊಗೊಂಡಿದ್ದೀರಿ ನೋಡಿ, ಅಷ್ಟೇ ದೊಡ್ಡ ಉಂಡೆಗಳನ್ನು ಇಲ್ಲಿ ಲಟ್ಟಿಸಬೇಕು. ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಇದರ ಒಳಗೆ ನಾನು ಆಲೂಗಡ್ಡೆ ಮಿಶ್ರಣವನ್ನು ಹಾಕ್ತೇನೆ. ಮೇಲಿಂದ ಸ್ವಲ್ಪ ಹಿಟ್ಟು ಉದುರಿಸ್ಕೊಳ್ಳಿ. ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡಿದರೆ ಮೈದಾವನ್ನು ಚೆಲ್ಲಿಕೊಳ್ಳಿ. ಮೇಲಿಂದ ಲಟ್ಟಿಸಲಿಕ್ಕೆ ಸುಲಭ ಆಗ್ತದೆ, ಈಸಿಲಿ ಸ್ಲಿಪ್ ಆಗ್ತದೆ. ಈ ಥರ ಹೂರಣವನ್ನು ಒಳಗಿಟ್ಟು ಚೆನ್ನಾಗಿ ಕವರ್ ಮಾಡಬೇಕು. ಚೆನ್ನಾಗಿ ಈ ಥರ ಕವರ್ ಮಾಡಿ ಇದನ್ನು ಪುನಃ ಲಟ್ಟಿಸಬೇಕು. ಸ್ವಲ್ಪ ಹಿಟ್ಟು ಹಾಕಿಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಚಪಾತಿ ಒಡೆದ ಥರ ಲಟ್ಟಿಸುವಾಗ ಆಗ್ಬೋದು, ಮಾಡ್ತಾ ಮಾಡ್ತಾ ಸರಿ ಹೋಗ್ತದೆ, ನೋಡ್ಕೊಳ್ಳಿ. ನೋಡಿ, ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಲಟ್ಟಿಸ್ತೇನೆ. ನೋಡಿ, ತುಂಬ ತೆಳು ಲಟ್ಟಿಸಲಿಕ್ಕೆ ಹೋಗಬೇಡಿ. ಚಪಾತಿ ಅದು ಹರಿದ ಥರ ಆಗ್ತದೆ, ಬಟಾಟೆ ಮಿಶ್ರಣ ಹೊರಗೆ ಬರ್ತದೆ. ನೀಟಾಗಿ ಪ್ರೆಸ್ ಮಾಡಿಕೊಳ್ಳಿ. ಎಲ್ಲ ಕಡೆಯಿಂದ ಈಕ್ವಲ್ ದಪ್ಪ ಇದ್ದರೆ ಸಾಕು. ನೋಡಿ, ಈ ಥರ ಲಟ್ಟಿಸ್ಕೊಂಡಿದ್ದೇನೆ. ತುಂಬ ಪ್ರೆಷರ್ ಹಾಕಬೇಡಿ, ಹರಿತದೆ. ನಿಧಾನವಾಗಿ ಒತ್ತಿಕೊಂಡು ಎಲ್ಲ ಸೈಡಲ್ಲಿ ಈಕ್ವಲ್ ಥಿಕ್ನೆಸ್ ಬರುವ ಹಾಗೆ ನೋಡಿಕೊಂಡು ಆವಾಗವಾಗ ಮೈದಾ ಹಿಟ್ಟನ್ನು ಇದರ ಮೇಲೆ ಚೆಲ್ತಾ ಲಟ್ಟಿಸ್ಕೊಂಡ್ರೆ ಸುಲಭವಾಗಿ ನಿಮಗೆ ಪರೋಟ ರೆಡಿ ಆಗ್ತದೆ. ಕಾವಲಿಯನ್ನು ನಾನು ಬಿಸಿಗೆ ಆವಾಗಲೇ ಇಟ್ಟಿದ್ದೇನೆ. ಬಿಸಿಯಾದ ಕಾವಲಿ ಮೇಲೇ ಇದನ್ನು ಹಾಕಿ, ತಣ್ಣಗಿರುವಾಗ ಕಾವಲಿಯನ್ನು ಇಟ್ಟು ಮತ್ತೆ ಗ್ಯಾಸ್ ಹೊತ್ತಿಸಬೇಡಿ. ಇಲ್ಲಿ ನೋಡಿ,
ಇದರ ಮೇಲೆ ನೀವು ಎಣ್ಣೆ, ಬಟರ್ ಅಥವಾ ತುಪ್ಪ ಯಾವುದನ್ನಾದರೂ ಸವರಲೇಬೇಕು. ಇಲ್ಲಾಂದರೆ ಇದು ಗಟ್ಟಿಯಾಗಿ ಬರ್ತದೆ. ಸಾಫ್ಟ್ನೆಸ್ ಉಳ್ಕೊಳ್ಬೇಕಾದ್ರೆ ನೀವು ಹಾಕಲೇಬೇಕಲ್ಲಿ ತುಪ್ಪ ಅಥವಾ ಬಟರ್ ಅಥವಾ ಎಣ್ಣೆಯನ್ನು. ಇದನ್ನು ಸ್ಪ್ರೆಡ್ ಮಾಡ್ತಿದ್ದೇನೆ. ಇದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಬೇಕು. ಒಮ್ಮೆಲೆ ಫಸ್ಟಿಗೆ ನೀವು ಹೈ ಫ್ಲೇಮ್ ಇಡಬೇಡಿ, ಸ್ವಲ್ಪ ಕರಟಿದ ಹಾಗೆ ಬರ್ತದೆ ನೋಡಿ. ಇಷ್ಟು ಬೆಂದರೆ ಸಾಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಕಲರು. ಸೊ ಮಗ್ಜಿ ಹಾಕಿದ್ದೀನಿ ಇನ್ನೊಂದು ಸೈಡಿಗೆ. ಇಲ್ಲಿಗೆ ನಮ್ಮ ಪರಾಟ ರೆಡಿ ಆಯಿತು. ಈ ಪರಾಟ ಕೆಲವರು ಏನು ಮಾಡ್ತಾರೆ, ಹಸಿಮೆಣಸು ಹಾಕ್ತಾರೆ. ಹಸಿಮೆಣಸು ಸ್ವಲ್ಪ ವಾತ ಅಂತ ಹೇಳ್ಕೊಂಡು ನಾನು ಕೆಂಪು ಮೆಣಸನ್ನು ಪ್ರಿಫರ್ ಮಾಡ್ತೇನೆ. ಹಸಿಮೆಣಸು ಕೂಡ ಒಳ್ಳೆ ಫ್ಲೇವರ್ ಕೊಡ್ತದೆ. ಇಲ್ಲಿ ನೋಡಿ, ಈ ಪರಾಟಕ್ಕೆ ನಿಜವಾಗಿ ಬೆಸ್ಟ್ ಏನಂತ ಹೇಳಿದರೆ ಕರ್ಡ್. ಆದರೆ ಫಸ್ಟಿಗೆ ನಾನು ಸಾಸ್ ಜೊತೆ ಕೂಡ ಕೆಲವರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಕರ್ಡ್ ರೊಟ್ಟಿಗಂತೂ ಸೂಪರ್ ಆಗಿರ್ತದೆ, ಮೊಸರಿನೊಟ್ಟಿಗೆ. ನನ್ನ ಹತ್ರ ಪಾಲಕ್ ಸೊಪ್ಪಿನ ದಾಲ್ ಇತ್ತು, ಅದನ್ನು ಕೂಡ ಹಾಕಿದ್ದೇನೆ ನಾನು. ಸೊ ಈ ಡಿಶನ್ನು ಎಲ್ಲರೂ ಟ್ರೈ ಮಾಡಿ. ಇದು ಸಕ್ಸಸ್ ಆದರೆ, ನಿಮಗೆ ಇಷ್ಟ ಆದರೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ಎಲ್ಲ ಲೇಡೀಸ್ಗೂ ಇದನ್ನು ಟ್ರೈ ಮಾಡಲಿಕ್ಕೆ ಒಮ್ಮೆ ಹೇಳಿ. ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.